ಯಾಕಮ್ಮ ಜೀವಿತ, ಏನಾಯ್ತು? ಯಾಕೆ ಹಿಂಗಿದೀಯಾ? ಏನಾಯ್ತು ಅಂತ ಹೇಳು. ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು. ಅಣ್ಣ ಏನಂತ ಹೇಳಿ ಬಿಡು. ಹೇಳು, ಅದೇನಿದ್ರು ನಾನು ಬಗೆಹರಿಸ್ತೀನಿ. ಹೇಳು, ಏನು ತೊಂದರೆ ಆಯಿತು? ಅಣ್ಣ ಏನಾಯ್ತು ಅಂತಂದರೆ, ಮತ್ತೆ ಈ ಸಂತು ನನಗೆ ತುಂಬ ಮೋಸ ಮಾಡಿಬಿಟ್ಟ. ಈ ಸುಬ್ಬನ್ ಬಿಟ್ಟು ಬರೋದಕ್ಕೆ ಕಾರಣನೇ ಇವನು. ಮತ್ತು ಅವ್ರ ಅಕ್ಕ ಅಂತೆ ಅಮ್ಮ ಆಳು, ಅದಕ್ಕೇ ಅವಳನ್ನ ಬಿಟ್ಟು ಬರಲಿ ಅಂತೇಳಿ ನನ್ನ ಹತ್ರ ಆಸ್ತಿ ಐತೆ ಅಂತೇಳಿ ಎಲ್ಲ ಸುಳ್ಳು ಹೇಳ್ಬಿಟ್ಟು ಎಲ್ಲ ನನ್ನ ಇಲ್ಲಿಗೆ ಬರೋ ಥರ ಮಾಡಿರೋದು ಆ ಸಂತು. ತುಂಬ ಮೋಸ ಮಾಡಿಬಿಟ್ಟ ಅವನು. ಹೌದೇನು? ನನ್ನ ಮಗ ನಿನಗೆ ಮೋಸ ಮಾಡೋದ್ನೆ? ಏನೋ ಗ್ರಾಚಾರ ಅವನು. ಅವ್ನು ಮಾಡಿರೋ ತಪ್ಪಿಗೆ ದುಡ್ಡು ಕಟ್ಕೊಡ್ಲೇಳು. ದುಡ್ಡು ಇಸ್ಕ ಹೇಳ್ತೀನಿ. ಬಾ ಕೇಳ್ಬಾ, ಯಾಕೆ ಹಿಂಗೆ ಮಾಡಿದೆ ನನ್ನ ತಂಗಿಗೆ ಅಂತೇಳಿ ಕೇಳ್ಬಾ. ಯಾರೂ ಇಲ್ಲ ಅಂತ ಅಂದ್ಕೊಬಿಟ್ಟವನೇ. ನನಗೆ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತಲ್ಲಣ್ಣ. ನಮ್ಮಪ್ಪ ನಮ್ಮಮ್ಮ ನೀವು ಯಾರೂ ಇಲ್ಲ, ಅಣ್ಣ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತಲ್ಲ. ಅದಕ್ಕೆ ಹಿಂಗೆ ಮಾಡ್ದ. ಅದಕ್ಕೆ ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ನೀನು ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು ಅಂತ ನನ್ನಂತೂ ಬಾಯಿಗೆ ಬಂದಂಗೆ ಮಾತಾಡೋಣ. ಬಾ ಅಣ್ಣ ಕೇಳೋವನ್ನ, ಯಾಕೆ ನನ್ನ ತಂಗಿಗೆ ಈ ರೀತಿ ಮೋಸ ಮಾಡಿದೆ ಅಂತ ಕೇಳುವ ಅಣ್ಣ ನೀನು. ಇಲ್ಲಿ ಕೇಳೋಣ, ದಂಡ ಕಟ್ಕೊಡ್ಬೇಕು ಇದಕ್ಕೆಲ್ಲ. ನೀನು ನಾನು ಬಿಟ್ಟು ಬಂದಿದ್ದೀನಲ್ಲ ಇವತ್ತು ಸುಬ್ಬುನ, ನಿನ್ನ ನೆಚ್ಕೊಂಡು ಈ ರೀತಿ ಮೋಸ ಮಾಡಿದ್ಯಲ್ಲ ನೀನು. ನಿಮ್ಮ ಅಕ್ಕ ಚೆನ್ನಾಗಿರಲಿ ಅಂತೇಳಿ ನನಗೆ ಈ ರೀತಿ ಮಾಡಿದ್ಯಲ್ಲ, ನಿನ್ನ ದಂಡ ಕಟ್ಕೊಡ್ಬೇಕು. ನಡಿ ಹೋಗೋಣ ಪಂಚಾಯತಿಗೆ ಹಾಕೋಣ. ದಂಡ ಕಟ್ಕೊಡಲೇ ಫಸ್ಟು ಅಂತೇಳಿ ಕೇಳ್ತೀನಿ. ನಡೀಲಿ, 5 ಲಕ್ಷ ದಂಡ ಕಟ್ಕೊಡ್ಬೇಕು. ಅವನು 5 ಲಕ್ಷ ದಂಡ ಕೊಡಲೇಬೇಕು. ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟವನಂತೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳಿ ಏನು ಮೋಸ ಮಾಡಿದ್ರು ನಡೆಯುತ್ತೆ ನಮ್ಮದು ಅಂತ ತಿಳ್ಕೊಬಿಟ್ಟವನ ಇವನು. ನಮ್ಮಪ್ಪ ನಮ್ಮಮ್ಮ ಇಲ್ಲ, ಯಾರೂ ಇಲ್ಲ ಅಂತ. ನಾನು ಇದೀನಲ್ಲೇ ಅಣ್ಣನಾಗೆ, ಅಣ್ಣಯ್ಯ ಇದನ್ ಕಣೋ, ಸಿಂಹ ಘಟೋದ್ಗಜ. ನಾನು ಇರಬೇಕಾದ್ರೆ, ನನ್ನ ತಂಗಿಗೆ ಮೋಸ ಆಗಬೇಕಾದ್ರೆ ನಾನು ಬಿಡ್ತೀನ ನನ್ನ ತಂಗಿಗೆ ಮೋಸ ಆಗೋಕ್ಕೆ? ಯಾವುದೇ ಕಾರಣಕ್ಕೂ ನನ್ನ ತಂಗಿಗೆ ನಾನು ಮೋಸ ಆಗೋದಕ್ಕೆ ಬಿಡೋದಿಲ್ಲ. ಈ ಜೀವಿತ ಎಲ್ಲೋದ್ಲು? ಅವಾಗಲಿಂದ ಪತ್ತೇನೇ ಇಲ್ಲ. ಎಲ್ಲೋದ್ಲು ಅಂತ ಗೊತ್ತಾಗಲಿಲ್ಲ. ಎಲ್ಲೋ ಇರ್ಬೋದು. ಏನು ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಬಿಟ್ಟಾನೆ. ಏನಲ್ಲ, ನನ್ನ ತಂಗಿಗೆ ನೀವು ಮೋಸ ಮಾಡಕ್ಕೆ ನಿಂತ್ಕೊಂಡಿದ್ಯಾನ? ನಾನೇನು ಮೋಸ ಮಾಡಿಲ್ಲ. ಏನು ಹಿಂಗೆ ಜೋರು ಮಾಡ್ತಾ ಇದೀಯ ನೀನು? ಮೋಸ ಮಾಡಿಲ್ವಂತೆ, ಮೋಸ ಮಾಡಿಲ್ಲ. ಅವ್ರ ಅಕ್ಕನಿಗೋಸ್ಕರನ ನನ್ನ ಜೀವನ ಹಾಳು ಮಾಡ್ದಲ್ಲ ನೀನು. ನಿಮ್ಮ ಅಕ್ಕನಿಗೋಸ್ಕರ ನಿಮ್ಮ ಅಕ್ಕ ಮಾಡು ಅಂತೇಳಿ, ಅವಳು ಚೆನ್ನಾಗಿರ್ಬೇಕು ಅಂತೇಳಿ ಸುಬ್ಬುಯಿಂದ ನಾನು ದೂರ ಮಾಡಿಬಿಟ್ಟಲ್ಲ. ನಂದು ಈ ಮನೆ ಅರಮನೆ, ನಾನು ಈ ಮನೆ ಓನರು, ನಾನೆಲ್ಲ ತುಂಬ ಚೆನ್ನಾಗಿದ್ದೀನಿ, ನಾನು ಶ್ರೀಮಂತ, ನೀನು ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತೇಳಿ ನನಗೆ ಆಸೆ ತೋರಿಸ್ಬಿಟ್ಟು ನೀನು ಯಾವ ಥರ ಮೋಸ ಮಾಡಿದೆ ನೀನು? ನೀವಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಇನ್ನೂ ಗೊತ್ತಾಗಿಲ್ಲ ನನಗೆ ವಿಷಯ ಅನ್ನೋ ಥರ ನೀನು ಮಾತಾಡಬೇಡ. ನನಗೆಲ್ಲ ವಿಷಯ ಗೊತ್ತಾಗೈತೆ ಸಂತು, ನನಗೆಲ್ಲ ವಿಷಯ ಗೊತ್ತಾಗೈತೆ ಕಣೋ. ನೀನು ಮೋಸ ಮಾಡಿರೋದಕ್ಕೇನೆ ನನಗೆ 10 ಲಕ್ಷ ನೀನು ದಂಡ ಕಟ್ಕೊಡ್ಬೇಕು ನನಗೆ. ಬಾ 4 ಜನಕ್ಕೆ ಮುಂದಕ್ಕೆ ಹಾಕೋಣ, ಇದನ್ನ ಏನಾದರೂ ಮಾಡಿ ಬಗೆಹರಿಸ್ಕೊವನ. 10 ಲಕ್ಷ ದಂಡ ಕಟ್ಕೊಂಡು ಕೊಡು, ನಾನು ಹೋಗ್ಬಿಡ್ತೀನಿ. ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ, ಒಂಟಿಯಾಗಿ ಜೀವನ ಮಾಡ್ತೀನಿ. ನಿನ್ನಿಂದ ನಾನು ಇವತ್ತು ಜೀವನ ಹಾಳು ಮಾಡ್ಕೊಂಡು ಒಂಟಿಯಾಗಿ ಜೀವನ ಮಾಡ್ಕೊತೀನಿ. ನನಗೆ ದಂಡ ಕಟ್ಕೊಡು. ಇಲ್ಲಿ ನಾನೆಲ್ಲ ಕೇಳ್ತೀನಿ, ತೆಗಿಲಿ, ನಾನೆಲ್ಲ ಕೇಳ್ತೀನಿ, ತೆಗಿ. ನೀನು ಇವತ್ತು 10 ಲಕ್ಷ ದಂಡ ಕೊಟ್ರು ನನ್ನ ತಂಗಿ ಜೀವನ ಹಾಳು ಮಾಡೋದಕ್ಕೆ ಅದು ಸಾಲದು. 15ರಿಂದ 20 ಲಕ್ಷ ದಂಡ ಕಟ್ಕೊಡ್ಬೇಕಾಗುತ್ತೆ ನನ್ನ ತಂಗಿ ಜೀವನ ನೀನು ಹಾಳು ಮಾಡಿದ್ದಕ್ಕೆ. ನನ್ನ ತಂಗಿ ಜೀವನ ಹಾಳು ಮಾಡೋದಕ್ಕೆ ನಿನಗೇನೋ ರೈಟ್ಸ್ ಐತೆ? ನಿಮ್ಮ ಅಕ್ಕ ಚೆನ್ನಾಗಿರ್ಬೇಕಂತೇಳಿ ನನ್ನ ತಂಗಿ ಜೀವನ ಹಾಳು ಮಾಡಿದ್ಯಾ ನೀನು? ಇನ್ನೂ ಏನೋ ಮಾತಾಡೇ ಇಲ್ಲ, ಏನೂ ಮಾಡೇ ಇಲ್ಲ, ಮೋಸ ಅನ್ನೋ ಥರ ಮಾತಾಡ್ತಾ ಇದ್ದಾನೆ. ಹೋಗಲೇ ಸುಮ್ಮನೆ. ನನ್ನೇನು ಕೇಳ್ತೀಯ? ನಿನ್ನೆ ಮತ್ತೆ ಕೇಳೋದು ಯಾರನ್ನ ಕೇಳ್ತೀಯ ಅಂತೀಯ? ನಿನ್ನೆ ಕೇಳೋದು ನಾನು. ನನಗೆ ಹೊಡಿತೀಯನ ನೀನು? ಫಸ್ಟು ನಿನ್ನ ತಂಗಿಗೆ ಒಳ್ಳೆ ಬುದ್ಧಿ ಕಲಿಸೋದು ಕಲಿ. ನಿನ್ನ ತಂಗಿಗೆ ಒಳ್ಳೆ ಬುದ್ಧಿ ಕಲಿಸೋ ಫಸ್ಟು. ಅದು ಬಿಟ್ಬಿಟ್ಟು ನನ್ನ ಮಾತಾಡೋದಕ್ಕೆ ಬರಬೇಡ. ನಿನ್ನ ತಂಗಿ ಮಾಡಿರೋದಕ್ಕೆ ನಾನು ಇವತ್ತು ಸರಿಯಾಗಿ ಮಾಡಿದ್ದೀನಿ. ಅವಳಿಗೆ ಬುದ್ಧಿ ಕಲಿಸೋದಕ್ಕಾಗಿ ಮಾಡಿರೋದು. ಅವಳು ಮಾಡಿರೋ ಕೆಲಸ ಎಂಥದ್ದಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಾನು ಏನಕ್ಕೆ ಹಿಂಗೆ ಮಾಡಿದೆ ಅಂತ ನಿನಗೆ ಆಮೇಲೆ ಅರ್ಥ ಆಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಅವಳು ಮಾಡಿರೋದು ಫಸ್ಟ್ ಎಂಥ ಕೆಲಸ ಅಂತ ತಿಳ್ಕೊಂಡು ಮಾತಾಡೋ ನೀನು. ನನ್ನ ಹತ್ರ ಸುಮ್ಮನೆ ಮಾತಾಡಬೇಡ ನೀನು. ಮುಚ್ಚ ಬಾಯಿ ಮುಚ್ಚ. ನನ್ನ ತಂಗಿಗೆ ಒಳ್ಳೆ ಬುದ್ಧಿನೇ ಕಲಿಸಿದ್ದೀವಿ. ಅವಳು ಒಳ್ಳೆ ತಂದಿಂದಾನೇ ಬಂದ್ಲು ತಾನೇ ನಿನ್ನ ಹತ್ರ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಂತ. ಅವಳ ಜೀವನ ಏನೋ ಹಿಂಗಾಯ್ತು ಬಿಡು, ಇಲ್ಲಾದರೂ ಚೆನ್ನಾಗಿರ್ಬೋದಲ್ಲ ಅಂತೇಳಿ ಏನೋ ಬಂದ್ಲು. ಇವಾಗ 15ರಿಂದ 20 ಲಕ್ಷ ದಂಡ ಕಟ್ಕೊಡ್ಲೇಬೇಕು ನೀನು. ಜೀವನ, ಸಂತು, ಯಾಕಿಬ್ರು ಹಿಂಗೆ? ಯಾಕೆ ಹಿಂಗೆ? ಜೀವಿತ, ಯಾಕಮ್ಮ ಮತ್ತೆ ಮೋಸ ಮಾಡಿದ್ರಣ್ಣ? ನಾವು ಅಣ್ಣ ಕೇಳ್ದೆ ನನ್ನ ತಂಗಿಗೆ ಯಾಕೆ ಮೋಸ ಮಾಡಿದ್ಯಾ ಅನ್ನೋದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಸುಮ್ಮನಿರ್ತಾರೆ ಗುಂಡಣ್ಣ? ಯಾರು ಸುಮ್ಮನಿರಲ್ಲ. ಜೀವನ ಸುಮ್ಮನಿರೋ. ಸಂತು ಸುಮ್ಮನಿರೋ. ಯಾಕೆ ಇಬ್ರು ಹಿಂಗೆ ಜಗಳ ಆಡ್ತಾ ಇದ್ರಾ? ನೋಡೋಣ, ನಾನು ಏನು ಈಗಲೂ ನಾನು ಚೆನ್ನಾಗಿ ನೋಡ್ಕೊಂತೀನಿ ಜೀವಿತ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತಂದರೆ ನೀನು ಮಾಡಿರೋದು ತಪ್ಪು, ನನಗೆ ಮೋಸ ಮಾಡಿದೆ, ದಂಡ ಕಟ್ಕೊಡು, ನೀನು ನನಗೆ ದಂಡ ಕಟ್ಕೊಡು ಅಂತ ಕೇಳ್ತಾವಳೆ ಬೆಳಗ್ಗೆಯಿಂದನ. ನೀನು ಮಾಡಿರೋ ಇದಕ್ಕೆ ನನಗೆ ದಂಡ ಕಟ್ಕೊಡು ಅಂತ 10 ಲಕ್ಷ ದಂಡ ಕೊಡು ಅಂತಂದ್ಲು. ಅದಕ್ಕೆ ಕೊಡಲ್ಲ ಅಂತಂದೆ. ನಮ್ಮ ಅಣ್ಣನ ಕರ್ಕೊಬರ್ತೀನಿ ಹಾಗೆ ಹಿಂಗೆ ಅಂತ ಹೋಗಿ ಅವ್ರ ಅಣ್ಣನ ಕರ್ಕೊಂಬಂದು ಏನೇನೋ ಮಾತಾಡ್ತಾ ಇದ್ದಾಳೆ. ಮಾತಾಡ್ಲೇಳು, ನಾನು ಏನೇಂದ್ರೂ ದಂಡ ಕಟ್ಕೊಡಲ್ಲ. ಮತ್ತೆ ಮೋಸ ಮಾಡ್ದಲ್ಲ ನೋಡ್ಕೊಂಡಣ. ಅವ್ರ ಅಕ್ಕಯ್ಯ ಮಾಡು ಅಂತೆ, ಅವರು ದೊಡ್ಡಮ್ಮನ ಮಗಳು ಚಿಕ್ಕಮ್ಮನ ಮಗಳು ಅಂತೆ, ದೊಡ್ಡಮ್ಮನ ಮಗಳೇನೋ ಅಂತೆ. ಅದಕ್ಕೆ ಅವ್ರ ಅಕ್ಕಯ್ಯಗೋಸ್ಕರ ಈ ರೀತಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಇವನು ಮಾಡ್ತಾ ಇದ್ದಾನೆ. ಅವಳೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡವಳೆ.
ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆಲ್ಲನ. ಏಯ್ ಜೀವನ ಏನೋ ನೀನು ಬರೀ ಇಂಥದಕ್ಕೆ ಮಾತಾಡ್ಕೊಂಡು ನೀನು ಅಲ್ಲ, ನೀನು ಹೆಂಗಿದ್ದೆ ತಿರುಗಿ ನೀನು ಹೆಂಗೆ ಆಗ್ತಾಯಿದ್ದೀಯ ಅಂತ ಯೋಚನೆ ಮಾಡು. ನೀನು ಸುಮ್ಮನೆ ಬಂದು ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಕೆಲಸ ಮಾಡ್ಕೊಂಡು ಇರೋ ಜೀವಿತ, ನಿನ್ಗೇನೇನು ತೊಂದರೆ ಇಲ್ಲ, ನಿನ್ಗೇನು ತೊಂದರೆ ಆಗೋದಿಲ್ಲ. ಕೆಲಸ ಮಾಡ್ಕೊಂಡಿರು ಅಂದರೆ ಕೆಲಸ ಮಾಡೋಕ್ಕಾಗಲ್ವಂತೆ. ನಾನು ಇವಾಗ 10 ಲಕ್ಷ ದುಡ್ಡು ಕೊಡಬೇಕಂತೆ. ನೋಡೋಣ ಹೆಂಗೈತೆ ಇದು. ಯಾರು ಕೊಡಲ್ಲ ಜೀವಿತ. ಏನು ಕೊಡ್ತಾರೆ 10 ಲಕ್ಷ ದುಡ್ಡ? ನೀನು ಅವ್ನು ಹಂಗೆ ಹೇಳಿರ್ಬೋದು, ನೀನು ಬುದ್ಧಿ ಇರೋಳಾಗಿದ್ರೆ ನೀನು ಯಾಕೆ ಬಿಟ್ಬತ್ತಿದ್ದೆ ಸುಬ್ಬುನ? ಅಷ್ಟೇ ಅಪ್ಪ, ನಾನೇನೋ ಹೇಳ್ದೆ, ನೀನು ಯೋಚನೆ ಮಾಡಬೇಕಾಗಿತ್ತು. ನೀನು ಹೆಂಗೆ ಬಂದೆ? ನಿಂದು ತಪ್ಪೈತೆ ತಾನೇ ಇದರಲ್ಲಿ. ಅದಕ್ಕೇನೆ ಕೆಲಸ ಮಾಡ್ಕೊಂಡು ಹೋಗು, ಕೆಲಸ ಐತೆ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಗುಂಡಣ್ಣ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪೈತಾ? ನೀನು ಮಾಡಿರೋ ಮೋಸ ಗೊತ್ತಾದ್ಮೇಲೆ ಯಾರು ಕೆಲಸ ಮಾಡ್ಕೊಂಡಿರಲ್ಲ ಕಣ. ಅದು ಹೆಂಗೋ ಇರ್ತಾರೆ ಕೆಲಸ ಮಾಡ್ಕೊಂಡು. ಮಾಡಿರೋ ಅಂಥ ಮೋಸ ಅಂತ ನೀನು ಮೋಸ ಆಗೈತೆ ಅನ್ನೋದು ಗೊತ್ತಿದ್ರು ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇರು ಅಂದರೆ ಅದು ಹೆಂಗೋ ಇರ್ತಾರೆ? ನೀನು ಮಾಡಿರೋ ಮೋಸ ಇನ್ನೂ ಗೊತ್ತಾಗಲಿಲ್ಲ ಅಂದಿದ್ರೆ ಅವಳು ಹೆಂಗೋ ಇರೋಳು. ನೀನು ಮಾಡಿರೋ ಮೋಸ ಮಾಡಿದ್ಮೇಲೆ ನೀನೇ ಆಗಲಿ ಯಾರ ಹತ್ರ ಅದು ಜಗಳ ಆಡ್ಕೊಂಡಿರ್ತೀಯ, ಅಲ್ಲಿಗೆ ಹೋಗಿ ಚೆನ್ನಾಗಿರೋ ತಗ್ಗಿ ನೀನು ಹೋಗೋ ಅಂತಂದರೆ ಹೋಗ್ತೀಯ. ಇವತ್ತು ಜಗಳ ಮಾಡ್ಕೊಂಡು ನಾಳೆ ಅವ್ರ ಹತ್ರ ತಗ್ಗಿ ಹೋಗ್ತೀಯಾ? ಮಾತಾಡ್ತೀಯ ನೀನು? ಯಾರು ಹೋಗಲ್ಲ ಕಣೋ. ಎಲ್ಲರಿಗೂ ಇವಾಗ ಸ್ವಾಭಿಮಾನ ಅನ್ನೋದು ಇರುತ್ತೆ. ಜೀವಿತ ಸುಮ್ಮನಿರು. ಈಗ ನೀನು ಹಂಗೆಲ್ಲ ಹೇಳ್ಬೇಡ ಅವನಿಗೆ. ಅವ್ನ ಜೀವನಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅವ್ನಿಗೇನು ಗೊತ್ತಿಲ್ದಲೇ ಬಂದು ಇಲ್ಲೆಲ್ಲ ಜಗಳ ಮಾಡ್ತಾ ಇದ್ದಾನೆ. ನೀನು ಅವ್ನಿಗೆಲ್ಲ ಏನು ಹೇಳ್ಬೇಡ. ನಾ ಜೀವಿತನ ಮಾತು ಕೇಳ್ಕೊಂಡು ಈಗ ನಿನ್ನ ತಂಗಿಗೆ ಬುದ್ಧಿ ಇರೋಳಾಗಿದ್ರೆ ನನಗೆ ಯಾವ ಆಸ್ತಿ ಬೇಡ, ಎಂತ ಆಸ್ತಿ ಬೇಡ, ನನ್ನ ಗಂಡ ಇದ್ದಾನೆ, ನನಗೊಂದು ಮಗು ಐತೆ, ಇಲ್ಲಪ್ಪ ನಾನು ಹಂಗೆ ಮಾಡಲ್ಲ, ಆ ರೀತಿ ಎಲ್ಲ ನಾನು ತಿಳ್ಕೊಬೇಡ ನೀನು ಅಂತ ಬೇಡ ಅನ್ನ ಸುಬ್ಬ ಅವತ್ತು ಕೆಲಸಕ್ಕೆ ನೀನು ಬರದೇ ಇರಬೇಕಾಗಿತ್ತು. ಅದನ್ನು ಯೋಚನೆ ಮಾಡಮ್ಮ. ನಿಂದು ತಪ್ಪೈತೆ ಅಂತ ಹೇಳ್ತಾರೆ ಈಗ. ನೀನು ಯಾರ್ದು ತಪ್ಪು ಅಂತ ನೀನು ಹೇಳ್ಬೋದು, ಎಲ್ಲರದು ತಪ್ಪು ಅಂತ. ನಿನ್ನ ತಪ್ಪೈತೆ ಅಂತ ನಾನು ಹೇಳ್ತೀನಿ. ನೀನು ಬುದ್ಧಿವಂತಿಕೆ ಇದ್ದಿದ್ರೆ ನೀನು ಹಿಂಗೆ ಮಾಡ್ಕೊಂತಿರ್ಲಿಲ್ಲ ನಿನ್ನ ಜೀವನಾನ. ಇನ್ನೊಂದು ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿದ್ದೀನಿ ಗುಂಡಣ್ಣ. ಇವನು ಮಾಡಿರೋ ಕೆಲಸಕ್ಕೆ ಇವನು ನನಗೆ ಹಂಗೆ ಹೇಳ್ಬಿಟ್ಟ, ಹಂಗೆ ನಂಬಿಸ್ತಾರಲ್ಲಡ. ನಾವು ಹೆಂಗೋ ಇರ್ತೀವಿ ನಮ್ಮ ಪಾಡಿಗೆ ನಾವು ನೀನು ಹಂಗೆ ಹಿಂಗೆ. ನಾನು ಇವನು ಬರೀ ಶ್ರೀಮಂತಿಕೆ ಬಗ್ಗೆನೇ ಹೇಳೋದು ನನ್ನ ಹತ್ರ. ನಂದು ಮನೆ ಐತೆ, ಹೊಲ ಐತೆ, ಇಷ್ಟು ದುಡ್ಡು ಐತೆ, ಅಷ್ಟೈತೆ, ಇಷ್ಟೈತೆ, ಎಷ್ಟು ಹೇಳೋನು ಗೊತ್ತಾ ಇವನು? ಎಷ್ಟು ಹೇಳಿ ನನಗೆ ನಂಬಿಸ್ಬಿಟ್ಟ ಅಂತಂದರೆ ಅಷ್ಟು ನಂಬಿಸ್ಬಿಟ್ಟ. ನನಗೆ ಯಾರಿಗೇ ಆಗಲಿ ಮನ್ಸು ಬದಲಾಗ್ಬಿಡುತ್ತೆ. ಆ ರೀತಿ ಹೇಳಿದ್ರೆ ಯಾರಿಗೇ ಆಗಲಿ ಮನ್ಸು ಬದಲಾಗ್ಬಿಡುತ್ತೆ ಅಣ್ಣ. ನನಗಂತಲ್ಲ, ನನ್ನ ಜಾಗದಲ್ಲಿ ಬೇರೆ ಯಾರಿದ್ರೂ ಮನ್ಸು ಬದಲಾಯಿಸ್ತಾರೆ. ಕಂಬರಮ್ಮ, ನಮ್ಮ ಅದೃಷ್ಟನಂತವ್ರನ್ನ ನನ್ನ ಕರ್ಕೊಂಬಂದು ಇಲ್ಲಿ ನಿನ್ನಂಥ ಸಿಚುವೇಶನ್ ಆದ್ರೂ ನಮ್ಮ ಅದೃಷ್ಟ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಒಪ್ಕೊಳ್ಳಲ್ಲ. ನಿಜ ಒಪ್ಕೊಳ್ಳಲ್ಲ. ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಬುದ್ಧಿವಂತಿಕೆಯಿಂದ ಬುದ್ಧಿ ಇರೋರಾಗಿದ್ದರೆ ನನ್ನ ಹೆಂಡ್ತಿ ಅಂತವ್ರು ಕರ್ಕೊಂಬಂದ್ರೆ ಏನಿದೆ ಹೋಗ್ತಿಲ್ವ ಅಂತೇಳಿ ಅವರೇ ತಪ್ಪು ಮಾಡಿದ್ರು ಏನಿಲ್ಲ, ನಿನ್ನ ಕೆಲಸ ಬೇಡ ಏನೋ ಬೇಡ ಅಂತ ಬಿಸಾಕಿ ಕಾಲಗಳು ತೊಗೊಂಡು ಒಡೆದು ಬರೋಳು ನನ್ನ ಹೆಂಡ್ತಿ ಅಂತವಳಾಗಿದ್ರೆ. ನೀನು ಈ ರೀತಿಯೆಲ್ಲ ನಮ್ಮ ಒಳಗಿರೋದಕ್ಕೆ ಇಬ್ರದ್ದು ತಪ್ಪೈತೆ. ಸಂತು, ನೀನು ಹಂಗೆ ಮಾಡಬಾರ್ದಾಗಿತ್ತು ಸಂತು. ಯಾಕೆ ಈ ರೀತಿ ಮಾಡಿದೆ? ಅವ್ರಿಗೆ ಹೆಂಗೆ ಮಾಡಬಾರ್ದಾಗಿತ್ತು, ಅವ್ರು ಹೆಂಗೋ ಇರೋರು. ಸುಮ್ಮನಿರೋಣ, ಇವಳಿಂದ ಮಾಡೋಕ್ಕೂ ಜೀವನನೂ ಹಾಳು. ಅವ ಅಕ್ಕ ಆದರೂ ಚೆನ್ನಾಗಿರಲಿ. ಅವ ಅಕ್ಕನೂ ಚೆನ್ನಾಗಿದ್ದಂಗಲ್ಲ, ಪಾಪನೂ ಚೆನ್ನಾಗಿದ್ದಂಗಲ್ಲ. ಸುಮ್ಮನೆ ಬುದ್ಧಿ ಕಲ್ತ್ಕೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗು. ಯಾವುದೂ ಇರಲ್ಲ ಜೀವಿತ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ದಂಡ ಕಟ್ಕೊಡ್ಬೇಕಪ್ಪ ನೀನು. 10 ಲಕ್ಷ ದಂಡ ಕಟ್ಕೊಡ್ಬೇಕು. 10 ಲಕ್ಷ ಅಂತ ಹೇಳೋಳೆ, 10 ಲಕ್ಷ ದಂಡ ಕಟ್ಕೊಂಡು ಕೊಡು ನೀನು. ದಂಡ ಕಟ್ಕೊಡ್ಬೇಕು. ದಂಡ ಅಂತೆ ದಂಡ. ₹1 ದಂಡನೂ ಕಟ್ಕೊಡೋಕ್ಕಾಗಲ್ಲ. ನಾನು ಯಾಕೆ ದಂಡ ಕಟ್ಕೊಡೋಣ? ನಾನೇನು ಮಾಡಿದ್ದೀನಿ ಅಂತ ದಂಡ ಕಟ್ಕೊಡೋ ಅಂಥದ್ದು? ನಾನು ದಂಡ ಕಟ್ಕೊಡೋ ಅಂಥ ಕೆಲಸ ನಾನು ಏನು ಮಾಡಿಲ್ಲ. ನಾನು ದಂಡ ಕಟ್ಕೊಡೋದು ಇಲ್ಲ, ಏನಿಲ್ಲ. ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ, ಜಾಸ್ತಿ ಮಾತಾಡಬೇಡಿ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರು, ಇವಾಗ ಹೇಗೆ ಮಾತಾಡ್ತಾ ಇದ್ದಾನೆ ಸಂತ. ನನ್ನ ಅಣ್ಣನಿಗೆ ಹೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ಒಂದು 10-15 ಲಕ್ಷ ದುಡ್ಡು ಇಸ್ಕೊಬಿಟ್ರೆ ಹೆಂಗೋ ಚೆನ್ನಾಗಿರ್ಬೋದು ಅತ್ಲಾಗೆ ಹೋಗಿ ಅಂತ ನಾನಿದ್ರೆ ದಂಡ ಕಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ ಸಂತು. ಏನು ಮಾಡೋದು? ಚೆನ್ನಾಗಿ ಇಟ್ಕೊಂಡು ಹೋಗು, ಸುಮ್ಮನೆ ಕೆಲಸ ಮಾಡ್ಕೊಂಡು ಅಂತ ಹೇಳ್ತಾವನೆ. ಚೆನ್ನಾಗಿರೋದಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ಈ ರೀತಿ ನಾನು ಮೋಸ ಮಾಡಿದ್ದಾನೆ ಅನ್ನೋ ವಿಷಯ ಕೇಳ್ಬಿಟ್ಟು ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಕ್ಕೆ ಮನ್ಸು ಯಾರಿಗೆ ಬರುತ್ತೆ ಹೇಳ್ರಿ? ಯಾರಿಗೂ ಆ ಥರ ಮನ್ಸು ಬರೋದಿಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.